ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಅಪ್ಪ ಮಗ ಇಬ್ಬರು ರೂಮಲ್ಲಿ ಅವರೇ. ಇವತ್ತು ಯಾವ್ದಾದ್ರು ಒಂದು ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಪಟೇಲ್ ಅವ್ರಿಗೊಂದು ಚಾಲೆಂಜ್ ಕೊಡೋಣ ಅಂತ. ಏನಪ್ಪ ಅಂತ ಅಂದರೆ, ಪಟೇಲ್ ಅವರು ನಾನು ಯಾವ ಥರ ಇರ್ತೀನಿ ಅಂತ ಹ್ಯಾಕ್ ಮಾಡಬೇಕು. ನೋಡೋಣ ಮಾಡ್ತಾರ ಇಲ್ವ ಅಂತ ಕೇಳೋಣ. ಏನು ಹಾಯ್ ಮಾಡಿ ಎಲ್ರಿಗೂ. ನವಿ ಹಲೋ ಬನ್ನಿ. ಪಟೇಲ್ ಏನ್ ಗೊತ್ತಾ, ನೀವಿವತ್ತು ಏನ್ ಟಾಸ್ಕ್, ಇವತ್ತು ಏನ್ ಟಾಸ್ಕ್ ಅಂತ ಅಂದ್ರೆ, ನೀವು ನಾನು ಯಾವ ತರ ಖುಷ್, ನೀವು ಅಂದ್ರೆ ನಾನು ಅಂದ್ರೆ ನೀನು, ಕನ್ಫ್ಯೂಸ್ ಮಾಡ್ಬೇಡಿ. ನನಗೆ ನಾನು ಮಾತಾಡೋದನ್ನ ಕಷ್ಟಪಟ್ಟು ಮಾತಾಡ್ತಿರ್ತೀನಿ, ಕನ್ಫ್ಯೂಸ್ ಮಾಡ್ಬೇಡಿ ಸರಿನಾ? ಏನಂತ ಅಂದ್ರೆ, ನಾನು ಹೇಗಿರ್ತೀನಿ, ಖುಷಿಯಾಗಿರ್ಬೋದು, ಮೂಡ್ ಯಾವ ತರ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರ ಇರ್ತೀನಿ ಅನ್ನೋದನ್ನ ನೀವಿವತ್ತು ನನಗೆ ಹ್ಯಾಕ್ ಮಾಡಿ ತೋರಿಸ್ಬೇಕು. ಇವತ್ತು ರಮ್ಯಾಗಿ ಹ್ಯಾಕ್ ಮಾಡಿ, ರಮ್ಯಾ ಆಗಿ ಅಲ್ಲ. ಒಂದ್ ನಿಮಿಷ, ಹುಚ್ಚರುದಾರ ಆಕ್ಟ್ ಮಾಡಂದ್ರೆ ಮಾಡ್ಬಿಡ್ಬೋದು. ನಾನು ನಿಂತಿದ್ದಾರೆ ಆಕ್ಟ್ ಮಾಡೋದು ಮಾಡಕ್ಕಾಗಲ್ಲ. ಯಾಕಂದ್ರೆ 2 ಸೆಕೆಂಡ್ ಚೆನ್ನಾಗಿರ್ತಾಳೆ, 2 ಸೆಕೆಂಡ್ ದುಃಖದಲ್ಲಿ ಇರ್ತಾಳೆ, 2 ಸೆಕೆಂಡ್ಗೆ ಇನ್ಯಾವ್ದೋ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾಳೆ. ಇನ್ ಎರಡು ಸೆಕೆಂಡ್ಗೆ ನಮ್ಮ ಮೈಂಡ್ ಚೇಂಜ್ ಆಗಲ್ಲ, ನಮ್ಮ ಮೈಂಡ್ ಬ್ಲಾಂಕ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರದು ತಲೆಗೆ ಇಟ್ಕೊಂಡು ನಂತರ ಆಕ್ಟ್ ಮಾಡಿ ಅಂತ. ಇದೊಂಥರ ಸೂಪರ್ ಕಂಪ್ಯೂಟರ್ ಅನ್ಕೊಳ್ಳಿ. ಇಮಿಡಿಯೇಟ್ ಆಗಿ ಈಗ ಟ್ಯಾಪ್ ಬಟನ್ ಹೊತ್ಕೊಂಡು ಹಿಂಗೆ ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಲ್ಲ ನೋಡಿ, ಒಂದು ಇದಾದ್ಮೇಲೆ ಒಂದು ಇದನ್ನ ಓಪನ್ ಮಾಡ್ಕೊಂಡು ಅಪ್ಲಿಕೇಶನ್, ಹಂಗೆ ಈ ಬೋರ್ಡೆ ಆತರ. ನಮ್ದು ವಿಂಡೋಸ್ ಟೈಪ್ ಅಲ್ಲ, ಒಂದೇ ಸರಿ 2-3 ಇದು ಓಪನ್ ಮಾಡ್ರಿ ಹೆಂಗೆ ಹಿಂಗ್ ನಿಂತ್ಕೊಂಡ್ಬಿಡ್ತದಲ್ಲ ವಿಂಡೋಸ್. ಕ್ಲೋಸ್ ಮಾಡಕ್ಕೆ ಇಲ್ಲ ಅಂದ್ರೆ 10 ನಿಮಿಷ ಬೇಕು ಅವ್ರಿಗೆ. ಹೆಂಗೆ ವಿಂಡೋಸ್ ಟ್ರಕ್ ಆಗ್ಬಿಡ್ತದೆ. ನಾವು ಏನ್ ಮಾಡಿದ್ರು ಓಪನ್ ಆಗ್ತದೆ, ಆಮೇಲೆ ರೀಸ್ಟಾರ್ಟ್ ಮಾಡ್ತೀವಲ್ಲ, ಹಂಗೆ ನಮ್ಗೆ ಜಾಮ್ ಆಗ್ಬಿಡುತ್ತೆ ಬ್ರೈನ್. ಆಮೇಲೆ ಒಂದ್ 10 ನಿಮಿಷ ಮಲಗಿದ್ದು ರೀಸ್ಟಾರ್ಟ್ ಮಾಡ್ತೀವಿ. ನಿಜವಾಗ್ಲೂ ಇವ್ರ ತರ ಆಕ್ಟ್ ಮಾಡಿ ತೋರ್ಸ್ಲೇಬೇಕು. ಇವ್ರು ಯಾವ ತರ ಅನ್ನೋದನ್ನ ಅವರೇ ಕಣ್ಣಲ್ಲಿ ನೋಡಿ, ನಾನು ಈ ತರ ಎಲ್ಲ ಇರ್ತೀನಿ, ಇಷ್ಟೊಂದು ಸೋಂಬೇರಿನ ಅನ್ಸ್ಬಿಡ್ಬೇಕು ಅವ್ರಿಗೆ, ಹಂಗೆ ನಾನು ಮಾಡಿ ತೋರ್ಸೋದು. ಆಯ್ತು, ಈಗ ಸ್ಟಾರ್ಟ್. ನೀವ್ ಮಾಡ್ಬೇಕು ಈಗ ನಂತರ. ಓಕೆನಾ? ಸ್ಟಾರ್ಟ್. ಹೇಗ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಚೆನ್ನಾಗ್ ಮಾಡಿಲ್ಲ ಅಂತ ಕಮೆಂಟ್ ಮಾಡಿ. ಚೆನ್ನಾಗ್ ಮಾಡಿದ್ರೆ ಕಮೆಂಟ್ ಮಾಡಿ. ಪಾತ್ರೆ ಎಲ್ಲ ಬೆಳಗ್ ನೀನೇ ಇಟ್ಬಿಟ್ಟಿದ್ಯಾ, ನಾನು ಹೆಂಗ್ ಬೆಳಗ್ಲಿ ಪಾತ್ರೆಯ? ಹಂಗ ನೀವ್ ಬೆಳಗ್ತಿದ್ರ ಪಾತ್ರೆನ? ಹಂಗ ಕಸ ಗುಡ್ಸಿಲ್ಲ ಅಂತ ಕಸ ಗುಡ್ಸ್ಕೊಬಿಡಿ ಪ್ಲೀಸ್. ಫಸ್ಟ್ ನನ್ನ ಮಗನಿಗೆ ಏನ್ ಮಾಡ್ತಾಳೆ ಅಂತ, ನನ್ ಮಗ ಸುಮ್ನಿಂಗ್ ಆಡ್ತಾ ಇರ್ಲಿ, ಕಿರ್ಚಾಡ್ ನವೇ ಬೇಡ ನೋಡು. ಆಮೇಲೆ ಆಯ್ತು ಮಾಡಿ. ನವೇ ಅರ್ಲೆ ಬರ್ತೀನಿ. ನಾನು ಅರ್ಲೆ ಅನ್ನಲ್ಲ, ಸಾರಿ, ಚಾಕು ಜಾಸ್ತಿ ಯೂಸ್ ಮಾಡೋದು. ಚಾಕು ತಗೊಂಡ್ಬರ್ತೀನಿ, ಸುಮ್ನೆ ಇದ್ಬಿಡು. ನವಿ 1, ನವಿ 2, ನವಿ ಕಿರ್ಚಬಾರ್ದು ನೀನು. ನವಿ 3 ತಗೊಂಡ್ಬರ್ತೀನಿ ತಡಿ ಚಾಕು. ಆಮೇಲೆ ಅದಾದ್ಮೇಲೆ ಈಗ ಯಾವ್ದೋ ಒಂದು ವಿಡಿಯೋ ಮಾಡಿ ಹಾಕ್ಬೇಕಾಗಿರ್ತದೆ ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ. ಅದಕ್ಕಾದ್ರೆ ಹೆಂಗಿರ್ತಾಳೆ ಅಂದ್ರೆ ಅವಾಗ ಹುಚ್ಚಿ ಆಗ್ಬಿಟ್ಟಿರ್ತಾಳೆ. ವಿಡಿಯೋ ಮಾಡ್ಬೇಕು, ವಿಡಿಯೋ ಸ್ಟ್ಯಾಂಡ್ 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 ಸ್ಟ್ಯಾಂಡ್. ಪಟೇಲ್ ಈಗ ಇಲ್ಲಿ, ಪಟೇಲ್ ಇಲ್ಲಿ ಪಟೇಲ್ ಈಗ ಏನ್ ಗೊತ್ತಾ, ನಾನೊಂದು ವಿಡಿಯೋ ತೋರಿಸ್ತೀನಿ, ವಿಡಿಯೋ ಮಾಡ್ಬಿಡು ಆಯ್ತಾ? ಬೇಗ ಬೇಗ ಬೇಗ, ಎರಡೇ ನಿಮಿಷ ವಿಡಿಯೋ ಆಯ್ತಾ? ವಿಡಿಯೋ ಓಕೆನಾ? ನಾನು ಹೌದಾ, ನೀನ್ ನೋಡ್ಕೊಂಡಿದೀಯಾ? ನಾನ್ ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನಿಮ್ ಪಾರ್ಕ್ ಮಾತ್ರ ಮುಗಿಸ್ಕೊಬಿಡಿ ನೀವು. ಹೌದಾ? ಸರಿ ಆಯ್ತು. ತಕ್ಷಣ ಇಮಿಡಿಯೇಟ್ ಓಕೆನಾ? ಬಟ್ ನೀವು ಒಂದ್ಸಲ ಹೋಗಿ ಪ್ಲೀಸ್ ಪ್ಲೀಸ್. ಈಗ ಅಮ್ಮ ಮಾರಾಡ್ತಾರೆ ಕುತ್ಕೊತೀರಿ ನೋಡಿ. ಆಮೇಲೆ ಇಮಿಡಿಯೇಟ್ ಆಗಿ ನಾನು ಇವೆಲ್ಲ ಸೆಟ್ ಮಾಡ. ಸರಿ ಆಯ್ತಾ? ಇವಳು ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಎಲ್ಲ ಡೈಲಾಗ್ ಅಲ್ಲಿ ತಪ್ಪು ಹೇಳಕ್ ಹೋಗ್ಬಿಡ್ತಾಳೆ. ನಾನು ಎಲ್ಲ ಕಲ್ತೀನಿ ಮಾಡೀನಿ ಅಂದಳು. ಬಂದು ಬಾ ಏನದು ಮತ್ತೆ ಅವಳು ಇನ್ನೊಂದ್ಸರಿ ನೋಡು, ಮತ್ತೆ ಬಾ, ಮತ್ತೆ ಇನ್ನೊಂದ್ಸರಿ ಟೇಕ್ ಕಳೆದ 3-4 ಟೇಕ್ ತಗೋತೀವಿ. ಓಕೆ, ಅದಾದ್ಮೇಲೆ ಎಡಿಟಿಂಗು. ಅಪ್ಪಿ ಸರಿ ಆಯ್ತಲ್ಲ, ಎಡಿಟಿಂಗ್ ಮಾಡ್ಬಿಡ್ತೀನಿ. ಟೈಮ್ ಬೇರೆ ಆಗೋಯ್ತು. ಅಯ್ಯೋ 11 ಗಂಟೆ ಬೇಗ ಆಗ್ಬಿಡ್ಬೇಕು ಎಡಿಟಿಂಗು.
ಇನ್ನೊಂದು ನಿಮಿಷದಲ್ಲಿ ಎಡಿಟ್ ಪಟೇಲ್ ಪ್ಲೀಸ್ ಇದು ಒಂಚೂರು ಎಡಿಟ್ ಮಾಡ್ಬಿಡು ನಾನು ಮಾಡಬೇಕು ಅಂತ ಕುತ್ಕೊಳ್ಳೋ ಇವಳು ಆಮೇಲೆ ಆದ್ರೆ ಕೆಲವು ಒಂದೊಂದ್ಸಲ ಮಾಡ್ತೀನಿ. ಕೆಲವೆಲ್ಲ ಮ್ಯಾಕ್ಸಿಮಮ್ ನೀನೇ ಮಾಡೋದು. ನಾನಿದ್ದಾಗ ಪಟೇಲ್ ಇದೊಂದು ಮಾಡ್ಬಿಡು. ಅದೊಂದು ಸೋಂಬೇರಿ ಗೈಸ್. ನಾನು ಪಟೇಲ್ ಏನಾರು ಕಣ್ಣಿಗೆ ಬಿದ್ಬಿಟ್ರು ಅಂದ್ರೆ ಇನ್ನ ನನ್ನ ಅವಳ ಕೆಲಸನೇ ಇರಲ್ಲ. ಅದೇ ಬೇರೆ ಕೊಟ್ಬಿಟ್ರು ಮುಗೀತು. ಪಟೇಲ್ ನಾನು ಅಡಿಗೆ ಮಾಡ್ತೀನಿ, ಪಟೇಲ್ ನನ್ ಮಗ ಸೋಸ್ಬೇಕು, ಪಟೇಲ್ ನಾ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು ಬಿಟ್ಟು ಹೋಯ್ತಾ ಇರೋದೆ. ನಾನ್ ವಿಡಿಯೋ ಎಡಿಟ್ ಮಾಡಿ ಕಳಿಸ್ತೀನಿ. ಅದಾದ್ಮೇಲೆ ಬಟ್ಟೆ ಮಡಿಸ್ತಾ ಇರ್ತಾಳೆ, ಬನ್ನಿ ತೋರಿಸ್ತೀನಿ. ಅರ್ಧಂಬರ್ಧ ಮಡಿಸಿಟ್ಟು ಹೋಗೋಣ ನೋಡಿ. ಹಿಂಗೆ ಅಂದ್ರೆ ಹಿಂಗ್ ಬಟ್ಟೆ ಮಡಿಸ್ತಾ ಇರ್ತಾಳೆ. ಇಟ್ಕೊ ಪಟೇಲ್, ನಮ್ದೆಲ್ಲ ಸರಿ ಹೋಗುತ್ತಲ್ಲ ಪಟೇಲ್. ನಮ್ಗೆಲ್ಲ ಮುಂದೆ ಫ್ಯೂಚರ್ ನಾವು ಒಂದು ಸೈಡ್ ತಗತೀವಲ್ಲ ಪಟೇಲ್, ಮನೆ ಕಟ್ತೀವಲ್ವ ಪಟೇಲ್. ಸರಿ ಆಯ್ತು. ನವಿ ಅದ ಮೊನ್ನೆ ಈಗ ಅವನೇನಾರು ವಾಶ್ರೂಮ್ಗೆ ಹೋಗ್ಬಿಟ್ಟು ನೀರ್ ಜೊತೆ ಆಟ ಆಡ್ಕೊಂಡು ನಿಂತ್ಕೊಂಡ್ರೆ ಮುಗಿದು. ನವಿ ಅನ್ಕ ತಲೆ ಕೆಚ್ಕೊಂಡು ಹುಚ್ಚಿ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಮತ್ತೆ ನಿನ್ಗೆ ಅರ್ಲೆ ಇವತ್ತು ಕಾಯಿಸಿ ನಿನ್ಗೆ ಹೊಡಿಲಿಲ್ಲ ಅಂದ್ರೆ ಏನು ಏನು ಯಾಕೆ ನೀರ್ ಆಟ ಆಡ್ತೀಯ? ನೀರಲ್ಲಿ ಆಟ ಆಡ್ತೀಯ? ಹೊಡಿತಾಳಿಲ್ಲ, ನಾನ್ ನೋಡಿಲ್ಲ. ನಾನು ಫೋನಲ್ಲಿ ಎಲ್ಲ ಅಪ್ಡೇಟು. ಆಡ್ತೀಯ ನೀರಲ್ಲಿ? ಅರ್ಲೆ ಅರ್ಲೆ ಪಟ್ಟೆಲ್ ಇದ್ದೀರ ಅರ್ಲೆ ತಂದ್ಕೊಡೋದು. ಇವಂದು ತೋರಿಸ್ತೀನಿ ನೋಡಿ. ಅರ್ಲೆ ತಗೊಂಡಿದ್ದು ಇದನ್ನ ಸಾಕು ಸಾಕು. ಇವ್ ನಿಜವಾಗ್ಲೂ ಎದ್ರುಕೊತಾನೆ. ಪಟ್ಟೆ ಕಾಪಿ ರೇಟ್ ಮಕ್ಳು ಕಿರ್ಚೋದು ಎದ್ ಬರುತ್ತೆ ಬೇಡ. ಅವನೇನು ಅರ್ಥ ಮಾಡೋದಂದ್ರೆ ಇದು ನಿನ್ಗೆ ಎಷ್ಟು ಹುಡುದು ಬಾರೋ ಮಗ್ನೆ ಇಲ್ಲ ಕೊಂದ. ಅಯ್ಯೋ ಕಂದ ಹಿಂಗೆ ಹೊಡಿಯೋದು ಹೊಡ್ಬಿಡುದು, ಬೈಯೋದು ಬೈದ್ಬಿಡುದು. ಎಲ್ಲ ಅಮ್ದಿರು ಅಷ್ಟೇನೆ. ಎಲ್ಲ ಆಡಬಾರ್ದು. ಮೊನ್ನೆ ಕುಚ್ಚು ಕುಚ್ಕೋ ಇಲ್ಲ ಕುಚ್ಕೋ ತಗ ಇದ್ದೀರ ತಗೋ ಬನ್ನಿ. ನವ್ಯ 1 2 ಅವಳಿಗೆ ಏನೋ ಕೆಲಸ ಶುರು ಆಗೋತಿದೆ. 1 2 3 ಅನ್ಕೊಂಡು ನಂಗೆ ಮಾಡಿದ್ರೆ 10 ವರ್ಷ ಅಂತ ಬರ್ತಾನೆ ಅದಕ್ಕೆ. ಆಮೇಲೆ ಮಲ್ಕೋಬೇಕಾದ್ರೆ ಇವನ್ ಮಲ್ಕೊಳ್ಳೋದು ಒಂದ್ಸರಿ ಲೇಟ್ ಆಗತ್ತಾ? ಈ ಅಮ್ಮಂಗ್ ನಿದ್ದೆ ಬಂದಿರ್ತದ. ಈ ಅಮ್ಮ ಅಮ್ಮನೆ ಅಯ್ಯೋ ಕಿರ್ಚ್ಬಾರ್ದು. ಒಂಚೂರು ಸೌಂಡ್ ಆಗಿಲ್ಲ. ಅಪ್ಪಿ ಏನಾಯ್ತು? ಏನು ನಂದ ನಾಗವಲ್ಲಿ ಬಂದಿರ್ತಾವ ಮೈ ಮೇಲೆ. ಆಮೇಲೆ ನಿದ್ಗಣ್ಣಲು ನವಿ ಎಲ್ಲಿ? ಆಯ್ತು ಅಪ್ಪಿ. ಆಯ್ತು. ಏನಾಯ್ತು ನಮ್ಗೆ? ಆಮೇಲೆ ಇನ್ನೊಂದು ಅಡ್ಗೆ ಮನೇಲಿ ಹೆಂಗ್ ಮಾಡ್ತಾಳೆ ತೋರಿಸ್ತೀನಿ. ಅಡ್ಗೆ ಮನೇಲಿ ಈಗ ಏನಾದ್ರು ಚಪಾತಿ ಗೊಜ್ಜು ಪಲ್ಯನ ಮಾಡ್ಬೇಕಂದ್ರೆ ಈ ಈರುಳ್ಳಿ ತಗೊಬಿಡ್ತಾಳೆ. ಪಟೇಲ್ ಪಟೇಲ್ ನಾನು ಇಷ್ಟ ಅಸಹ್ಯ ಕರಿತೀನ. ನಿನ್ ವಾಯಿ ನಮ್ಗೆ ಬರೋಲ್ಲ. ಏನ್ ರವೆ ಒಂಚೂರು ಚಪಾತಿ ಇದ್ ಮಾಡ್ಬಿಡಿ, ಕಲ್ಸ್ಬಿಡಿ ಚಪಾತಿಗೆ. ನಾನು ಪಲ್ಯ ಎಲ್ಲ ಮಾಡ್ಕೊಟ್ಟಿರ್ತೀನಿ ಅಂತ. ಸರಿ ಆಯ್ತು. ಚಪಾತಿ ಹೊತ್ತೆ ಪಟ್ಟೆ ಇದೊಂಚೂರು ಈರುಳ್ಳಿ ಹೊತ್ಬಿಡಿ, ನಾನು ಒಂದ್ ಸ್ವಲ್ಪ ಪಾತ್ರೆ ಬಿಡ್ಲಿಕ್ಕೆ ಬಿಡ್ತೀನಿ. ಸರಿ ಆಯ್ತು. ಪಟೇಲ್ ಒಂಚೂರು ಚಪಾತಿ ಹೊತ್ ಕೊಟ್ಬಿಡಿ ಪಟೇಲ್, ನಾನು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ ಬೇಯಿಸ್ಕೊಟ್ಬಿಡ್ತೀನಿ. ಚಪಾತಿ ಬೇಯಿಸ್ಕೊಡ್ತೀನಿ ಅಂತಾಳೆ. ಇತ್ತ ಚಪಾತಿನೂ ಬೇಯಿಸಿರಲ್ಲ, ಚಪಾತಿನೂ ಯಾವಾಗ್ಲೂ ಒಂದ್ಸಲ ತಾನೆ, ಯಾವಾಗ್ಲೂ ಹಂಗ್ ಮಾಡ್ತೀನ. ನಾನೇ ಚಪಾತಿ ನಾನು ಹೊತ್ತದೆ ಅಂದ್ರೆ ಬೇಯಿಸೋನು ನಾನೇ ಆಗಿರ್ಬೇಕು. ಇವಳು ಪಲ್ಯ ಮಾಡ್ಕೊಂಡ್ ಪಾತ್ರೆ ಬೆಳಿಕ ಮಗ ಸೋರ್ಸ್ಕೊಂಡ್ ಕಸ. ಇಲ್ಲ ಗೈಸ್ ಏನ್ ಗೊತ್ತಾ, ಇವನು ತಿನ್ನಲ್ಲ ಬೇಗ ಅಂದ್ಬಿಟ್ಟು ತಿನ್ಸ್ಕೊಂಡ್ ಕೆಲಸ ಮಾಡ್ತಿರ್ತೀನಿ ನಾನು. ಒಂದ್ ಚಪಾತಿ ಹೊತ್ತ ತಕ್ಷಣ ಈರುಳ್ಳಿ ಎಷ್ಟು ಚೆನ್ನಾಗಿ ಇಳಿದು ಬಿಡಿಸ್ತಾಳ ಗೊತ್ತಾ? ಏನಕ್ಕೆ ಅಂತ ಅಂದ್ರೆ ಇವ್ರು ನಾನ್ ಮಾಡೋ ಚಪಾತಿನ ಅಯ್ಯೋ ಇಲ್ಲಿ ದಪ್ಪ ಆಯ್ತು, ಅಲ್ಲಿ ಸಣ್ಣ ಆಯ್ತು, ಇದು ಚೆನ್ನಾಗಿಲ್ಲ, ಗಟ್ಟಿ ಆಗೋಯ್ತು ಅಂತ ರೌಂಡ್ ಗೊತ್ತು ಅಮೀಪ ಬಿಡಿಸಿರ್ತಾಳೆ. ಎಂತದು ಇಲ್ಲ, ನಾನ್ ಚೆನ್ನಾಗಿ ಕಲ್ತಿದ್ದೀನಿ. ನಾನು ಹೇಳ್ಕೊಟ್ಮೇಲೆ ಇವ್ರಿಗೆ ನಾನ್ ಮಾಡೋ ಚಪಾತಿ ಇಷ್ಟ ಆಗಲ್ಲ. ಆಮೇಲೆ ಒಂಚೂರು ಇದ್ಯಾಕೋ ತೆಳ್ಳಗ ಅವರೇ ಕಲ್ಸಿರ್ತಾರೆ, ಕಲ್ಸ್ಬೇಕಾದಾಗ ತೆಳ್ಳು ಕಲ್ಸ್ಬಿಟ್ಟಿರ್ತಾರೆ, ಒತ್ತಾಕೆಲ್ಲ ಅಂಟ್ಕೋತಾ ಇರುತ್ತೆ. ಬಟ್ ಇಲ್ಲಿ ಅಂಟ್ಕೋಬಿಟ್ಟೈತೆ. ಬಟ್ ನೀಟಾಗಿ ಕಲ್ಸಿಲ್ಲ ನೀವು ಅನ್ನೋದು ಒಂದೇ ಸಾಕು.
ಅವರೇ ಬಂದು ಮತ್ತೆ ನೋಡು ಹಿಂಗೆ ಮಾಡೋದು ಅಂದ್ಬಿಟ್ಟು ಅವಾಗ ಅವ್ರು ನಿಧಾನಕ್ಕೆ ಒತ್ತಿ ಎಲ್ಲ ಮಾಡ್ತಾರೆ. ಹೇಗಿರು ಮಾಡ್ತಾರಲ್ಲ, ಏನ್ ನಾವಿರೋರು ಇಬ್ರಿಗೆ, ಅವ್ರಿಗೆ ಒಂದೆರಡು, ನಂಗೊಂದೆರಡು, ಅವ್ರಿಗೊಂದಂದ್ರೆ ಒಂದ್ 5-6 ಚಪಾತಿ, ಒಂದ್ 7-8 ಚಪಾತಿ ಅಷ್ಟೇ ತಾನೆ. ಜೊತೆಗ್ ಮಾಡ್ತೀವಿ. ಇಬ್ರೇ ಇದ್ದಾಗ ಖುಷಿಲಿ ಮಾತಾಡ್ಕೊಂಡು ಜೊತೆಗ್ ಮಾಡ್ಬೇಕಲ್ವಾ. ಆಮೇಲೆ ಇನ್ನೊಂದು ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ಫೋನ್ ನೋಡ್ಕೊಂಡು ಕೂತ್ಕೋತಾರೆ. ಅದಕ್ಕೆ ಎಳ್ಕೊಂಡ್ ಫೋನ್. ಆಮೇಲೆ ಈರುಳ್ಳಿ ಬಿಡಿಸ್ಬೇಕಾದ್ರೆ ಎಲ್ರು ಹೆಂಗಪ್ಪ ಬಿಡಿಸ್ತಾರೆ? ಈರುಳ್ಳಿ ಬಿಡಿಸ್ಬೇಕಾದ್ರೆ ಹೆಂಗ್ ಬಿಡಿಸ್ತಾರೆ? ನೀಟಾಗಿ ನಿಧಾನಕ್ಕೆ ಇದನ್ನ ಕೈಯಲ್ಲಿ ಸಿಪ್ಪೆಗಳನ್ನೆಲ್ಲ ಹಿಂಗ್ ಬಿಡಿಸ್ಕೊಂಡು ತೆಗಿತಾರೆ ಅಲ್ವಾ? ನನ್ನ ಹೆಂಡತಿ ಹಂಗಲ್ಲ. ಅಯ್ಯೋ ಅಪ್ಪ, ನಾನು ಇಷ್ಟೊಂದೆಲ್ಲ ತೆಗ್ದಾಕಲ್ಲ ನಿಜವಾಗ್ಲೂ ಇಲ್ಲ ಗೈಸ್. ನಾನು ಅಯ್ಯಪ್ಪ ಒಂದ್ ಈರುಳ್ಳಿನೇ ವೇಸ್ಟ್ ಮಾಡಾಕ್ ಬಿಟ್ರು. ಹಿಂಗೆ ಹಿಂಗೆ ಹೊಡಿದು ಈರುಳ್ಳಿ ಅರ್ಧ ಈರುಳ್ಳಿನೇ ಹೋಗ್ಬಿಟ್ಟಿರ್ತದೆ. ಒಂದ್ ಈರುಳ್ಳಿ ಕಟ್ ಮಾಡಕ್ಕೆ ಈ ತರ ಕಿತ್ತಿರ್ತಾಳೆ. ನನ್ಗೂ ಅವಳಿಗೆ ಎಷ್ಟೋ ದಿನ ಜಗಳಗಳೇ. ಅದಕ್ಕೆ ಈರುಳ್ಳಿ ಇವ್ರಿಗೆಲ್ಲ ಕಟ್ ಮಾಡ್ತೀನಿ ಅಷ್ಟೇ. ಆದ್ರೆ ಏನಾಯ್ತು ಈಗ ತೆಗಿತಾ ಇದ್ದೀನಿ ಹಂಗಂದ್ಬಿಟ್ಟು ನೀವೇ ಕಟ್ ಮಾಡಿ ಅಂತ ಮುಡ್ಬಿಟ್ಟು ಮೇಡಮ್ ಜಾಗ ಖಾಲಿ ಅಂತ ಇರೋ ಫ್ಯಾಕ್ಟ್ ತಾನೆ. ನಾನು ಈ ಮಟ್ಟಕ್ಕೆಲ್ಲ ಮಾಡಲ್ಲ. ನೀವು ಸ್ವಲ್ಪ ಓವರ್ ಆಗೇ ಮಾಡ್ಬಿಟ್ರಿ ಇದನ್ನ. ನಾನು ಇಷ್ಟೊಂದು ತೆಗಿತೀನ. ಇನ್ನೊಂದ್ಸಿ ಜಾಸ್ತಿನೇ ತೆಗಿತೀವಿ. ಮೇ ಬಿ ಈ ಲೇಯರ್ ಇರಲ್ಲ ಈ ಲೇಯರ್ ತೆಗಿಬಿಡ್ತೀನಿ. ಅಯ್ಯ ಪಟೇಲ್ ವೇಸ್ಟ್ ಮಾಡ್ತಿದ್ದೀರಾ ನೀವು. ಈ ಕರೆಕ್ಟ್ ಆಗೈತಿ. ಈ ಕಲರ್ ಬರ್ಬೇಕು ಅವಳಿಗೆ. ನಂಗೆ ಒಂದ್ ಲೇಯರು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ಮೆಲ್ ಇತ್ತು ಅಂದ್ರೆ ಫುಲ್ ಲೇಯರ್ನೇ ತೆಗ್ದಾಕ್ಬಿಡ್ತೀನಿ ನಾನು. ಲೇಯರ್ ಹಿಡಿದು ಅರ್ಧ ಕಿತ್ ಸರಿ ಇವಳು ಇಷ್ಟ ಹೇಳ್ತಾಳಲ್ಲ, ಶಾರ್ಟ್ಸ್ ವಿಡಿಯೋನೇ ಮಾಡಿ ಹಾಕ್ಬಿಡ್ತೀನಿ. ಇವಳು ಈರುಳ್ಳಿ ಬಿಡಿಸ್ಬೇಕಾದ್ರೆ ವಿಡಿಯೋ ಮಾಡಿ ಕಳಿಸ್ತೀನಿ. ಹೆಂಗ್ ಇವೆಲ್ಲ ಕಿತ್ತು ಬಿಟ್ಟಿರ್ತಾಳ ಹಂಗೆ. ಈ ಮೀನ್ಗಳು ಕಿತ್ಕೊಬಿಟ್ಟಿರ್ತಾವಲ್ಲ ಸೈಡು ಮಾಂಸಗಳನ್ನ ಹಂಗೆ. ನಿಜ ಹೇಳೋರಮೆ, ನಿಜ ಮಾಡ್ತೀನಿ. ಬಟ್ ಇಷ್ಟು ಈ ಲೆವೆಲ್ಗೆಲ್ಲ ಮಾಡಲ್ಲ. ಅಂದ್ರೆ ಅದು ನಿಧಾನಕ್ಕೆ ಬಿಡ್ಸೋಷ್ಟು ಪೇಷನ್ಸ್ ಇಲ್ಲ ನನಗೆ. ಹಿಂಗ್ ನಿಧಾನಕ್ಕೆ ಎಳ್ದು ಎಕ್ಸೈಟ್ಮೆಂಟ್ ಜಾಸ್ತಿ ಆಗ ನಾನು ಸ್ವಲ್ಪ ಒಂದೊಂದಿಷ್ಟು ಹೋಗ್ಸಿರ್ತೀನಿ ಅಷ್ಟೇ. ತೀರಾ ಅದು ಕಲರ್ ಎಲ್ಲ ಚೆನ್ನಾಗಿಲ್ಲ ಅಂದ್ರೆ ಎಡ್ದೆ ಹಾಕ್ಬಿಡ್ತೀನಿ. ಹಿಂಗ್ ಇಷ್ಟೊಂದ್ ಎಲ್ಲಾ ಈರುಳ್ಳಿನ ಹಿಂಗೆ ಮಾಡಲ್ಲ. ಈಗ್ಲೂ ಏನಿಲ್ಲ, ಮನೆ ಸಂಭಾಳಿಸ್ತೀನಿ. ನಿಂಗೆಲ್ಲ ಬಿಡಿಸಿ ಎತ್ ಮಡಿಕೋಬಹುದು. ಏನಪ್ಪ ನೀರ್ ಬೇಕಾ? ಓಕೆ. ಆಮೇಲೆ ಇನ್ನೊಂದು, ಇವ್ರ ಮನೆಯಿಂದ ಇವ್ರ ಅಪ್ಪನ ಅಮ್ಮನ ಯಾರು ಫೋನ್ ಮಾಡ್ಬಿಟ್ರೆ, ಯಾರು ಹುಷಾರಿಲ್ಲ ಅನ್ಕಂಡು ಫೋನ್ ಮಾಡ್ಬಿಟ್ರೆ, ಹಲೋ ಹೇಳಣ್ಣ. ಹಾ ಅಂದ್ರೆ ಇವ್ರ ಅಪ್ಪನ ಅಣ್ಣ ಅಂತ ಕರೆಯೋದು. ಹೇಳಣ್ಣ ಹಂಗಾಗೆ ಮಾತಾಡ್ತಾಳೆ. ಹೌದಾ? ಏನಾಗಲ್ಲ ಬೋಣ, ಅವ್ರು ಸರಿ ಇದ್ದಾರೆ, ಡಾಕ್ಟರ್ ತೋರ್ಸಕ್ ಹೇಳಿ. ಮಾತಾಡ್ಕೊಟ್ರು ಡಾಕ್ಟರ್ ಅವರಲ್ಲ, ಆಸ್ಪತ್ರೆ ಡಾಕ್ಟರ್, ನಮ್ಗೆ ಗೊತ್ತಲ್ಲ, ಹೇಳ್ಬಿಡಿ. ನಾನು ಫೋನ್ ಮಾಡಿ ಮಾತಾಡ್ಲಾ ಅವ್ರಿಗೆ ಒಂದ್ಸರಿ? ಇಲ್ಲ ನಂಬರ್ ಕಳ್ಸಿ, ನಾನು ಮಾತಾಡ್ತೀನಿ. ನಾನು ಹೇಳ್ತೀನಿ, ಕಳ್ಸಿ. ಸರಿ ಅಣ್ಣ, ಆಯ್ತು ಮಾಡ್ತೀನಿ ಅಂತ ಕಟ್ ಮಾಡ್ಬಿಡೋದು. ಆಮೇಲೆ ನನ್ನ ಹತ್ರ ಕುತ್ಕೊಂಡು ರೀಲ್ ಸ್ಟಾರ್ಟ್. ಬಟ್ ಬಾಯಿ ಒಳಗೆಲ್ಲ ನಾಲ್ಗೆ ಓಡಾಡ್ಬಿಡ್ತದೆ. ಹಿಂಗೆಲ್ಲ ಇಷ್ಟು ಕೆಡ್ತಾಗ ಮಾಡಲ್ಲ ಪಟೇಲ್ ನಾನು. ನಾನೀಗ ಏನೋ ಶುರು ಆಯ್ತು. ಯಾಕ್ರೆ ಅಪ್ಪಿ ಅವ್ರ ಅಂಕಲ್ ಇದ್ರಲ್ಲ ಅಪ್ಪಿ, ಅವರು ಏನಾಯ್ತು ಅವ್ರಿಗೆ ಹುಷಾರಿಲ್ವಂತೆ, ಡಾಕ್ಟರ್ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಿದಾರಂತೆ. ಡಾಕ್ಟರ್ ಹಾಸ್ಪಿಟಲ್ ಮಾದೇಗೌಡ ಆಸ್ಪತ್ರೆಗೆ ಸೇರ್ಸಿದಾರಂತೆ ಅಪ್ಪಿ. ಬದುಕ ಡೌಟ್ ಅಂತ ಅಂತವ್ರೆ. ಅದಕ್ಕೆ ಬೇಜಾರಾಗಿದೆ. ಅದಕ್ಕೆ ಯಾಕೆ ಬೇಜಾರೈತೆ? ಅಲ್ಲ, ನಾವು ಚಿಕ್ಕವರಾಗಿದ್ದಾಗ ನಾವು 1ನೇ ಕ್ಲಾಸ್ ಅಲ್ಲಿ ಓದ್ಬೇಕಾದ್ರೆ ₹1 ಕೊಟ್ಟಿದ್ರು ನನಗೆ. ಅದಿನ್ನೂ ನೆನ್ಪಲ್ಲೇ. ಇವು ಹೆಂಗೆ ಅಂದ್ರೆ ಹೆವಿ ಸೆಂಟಿಮೆಂಟ್. ಗೊತ್ತಿರೋರು ಪರಿಚಯ, ಜಸ್ಟ್ ಪರಿಚಯ ಆಗಿರೋರು ಒಂಚೂರು ಹುಷಾರಿಲ್ಲ ಅಂದ್ಬಿಟ್ರು ಕಣ್ಣಲ್ಲಿ ನೀರು ತುಂಬ್ಕೊಂಡು, ಅದೇನಪ್ಪ ನಮ್ಗೆ ಇಮಿಡಿಯೇಟ್ ಆಗಿ ಕಣ್ಣೀರೇ ಬರಲ್ಲ. ನಮಗೆ ತುಂಬಾ ದುಃಖ ಆಗ್ಬೇಕು ಕಣ್ಣೀರ್ ಬರೋಕೆ. ಮೇಡಮ್ ಹಂಗಲ್ಲ, ತುದಿಲೇ ಕುಂತಿರುತ್ತೆ ಡ್ಯಾಮ್, KRS ಡ್ಯಾಮ್. ಒಂಚೂರು ದುಃಖ ಆದ್ರೆ ಟಕ್ಕಂತ ಕಣ್ಣೆ ಇದು ಯಾವ್ದ ಕನ್ನ ಮಾಡಿ ಕಟ್ಟೆ ಹೊಡೆದ್ರೆ ಕಣ್ಣಲ್ಲಿ ನೀರು ಗಳ ಅಂತ ಬಂದ್ಬಿಡ್ತವೆ. ಬಿಡು ಮಗ್ನೆ, ಬಿಡು ನನ್ನ ಮಗ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಗೊತ್ತಾ ಗೈಸ್. ಮಾತಾಬೇಡ, ಕುತ್ಕೋ, ವಿಡಿಯೋ ಮಾಡ್ತೀವಿ ಅಂದರೆ ಆರಾಮಾಗಿ ಸೈಲೆಂಟಾಗಿ ನಿಂತಿರ್ತಾನೆ. ವಿಡಿಯೋಗೆ ಒಂಚೂರು ಡಿಸ್ಟರ್ಬ್ ಮಾಡಲ್ಲ. ನನ್ನ ರಾಜ್ಕುಮಾರ್ ಅದು. ಆಮೇಲೆ ಈಗ ಇರಪ್ಪ, ಈಗ ಯಾವ್ದಾರ ಒಂದು ಮ್ಯಾಟ್ರ್ ಜಗಳ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಈಗ ನಾನು ಆಫೀಸಿಗೆ ಹೋಗಿಂದ ಬಂದಿರ್ತೀನಿ,
ಏನಾರು ಮೊಬೈಲಲ್ಲಿ ನೋಡ್ತಾ ಇರ್ತೀನಿ, ಇವಳಿಗೆ ನವಾ ಮಂಡ್ಲು ಕನ್ಸ್ಬಿಟ್ಟಿರ್ತದೆ. ಬಂದು ಮೊಬೈಲ್ ನೋಡೋ ಎಂತ ಡೈಲಾಗ್ಗಳು ಹೊಡಿತಾನೆ ಅಂದ್ರೆ ಕೇಳಕ್ಕಾಗಬಾರ್ದು. ಮೊಬೈಲ್ ನೋಡಕ್ ಯಾರ ಮನೆಗೆ ಬಂದು ಮೊಬೈಲ್ ನೋಡೋದಂದ್ರೆ ಮನೆಗೆ ಯಾಕೆ ಬರ್ಬೇಕು? ಅಲ್ಲಿ ಆಫೀಸಲ್ಲಿ ಇದ್ರೆ ಆಗಲ್ವಾ? ಅಥವಾ ಕೆಳಗಡೆ ಹೋಗ್ಬಿಟ್ಟು ಆಫೀಸಲ್ಲಿ ಇದ್ರೆ ಆಗಲ್ವಾ ಅಂತೀನ ನಾನು. ಆಗಲ್ವಾ? ಮನೆಗೆ ಬಂದ್ಬಿಟ್ಟು ಮೊಬೈಲ್ ನೋಡ್ತಿರಲ್ಲ ಅಂತೀಯಲ್ಲ. ಆಕ್ಟಿಂಗ್ ಮಾಡಿ ನಂತರ ನಾನು ಯಾವ ತರ ಮಾಡೋದು ಅಂತ. ನಂತರ ಆಕ್ಟಿಂಗ್ ನ ಜೀವನದಲ್ಲೂ ಮಾಡಕ್ ಅದು ಏನು ಗೊತ್ತಾ, ಏನನ್ಬೋದು, ಮಿನುಗುತ್ತಾರ ಕಲ್ಪನಾ ಅವ್ರದೊಂದ್ ರೇಂಜ್ ಆದ್ರೆ ನಿಂದೆ ಬೇರೆ ರೇಂಜ್ ಆಯ್ತಾ. ಒಂದ್ ಪಕ್ಷ ಮಿನುಗುತ್ತಾರ ಕಲ್ಪನಾ ನೀ ಇಮಿಡಿಯೇಟ್ ಮಾಡ್ಬಿಡ್ಬೋದು, ನಿನ್ನೊಂದ್ ಮಾಡೋದ್ ತುಂಬಾ ಕಷ್ಟ. ನೀ ಸೆಕೆಂಡ್ಸ್ ಅಲ್ಲಿ ಚೇಂಜ್ ಆಗೋಯ್ತೀಯ. ಸೆಕೆಂಡ್ಸ್ ಅಲ್ಲಿ ಅದ ಹಂಗೆ ಹಿಂಗೆ ಹೊಡೆದಿರೋ ಡೈಲಾಗ್ ನೀ ಮತ್ತೆ ಎಳ್ದು ನನಗ್ ಸಿಟ್ಟು ಬಂದು ನಾನು ಅಫೆಂಡ್ ಆಗಿ ನಾನ್ ರೈಸ್ ಆಗಿ ನಾನ್ ಬೈಯ ತನಕನು ಎಳದ್ ಬಿಡೋದು. ನಾನು ಬೈದ ಮೇಲೆ ಗೊತ್ತಾಯ್ತು ಬಿಡು, ನೀನ್ ನನ್ ಮೇಲೆ ಪ್ರೀತಿ ಇಲ್ಲ, ನಾನ್ ಹೇಳದ್ ಮಾತ್ ನೀನ್ ಕೇಳಲ್ಲ. ಆಕ್ಟಿಂಗ್ ಮಾಡಿ, ಇದ್ ನಿಮ್ಗಿರೋದು ಚಾಲೆಂಜ್. ನಂತರ ಆಕ್ಟಿಂಗ್ ಮಾಡಿ ಅಂತ. ಮಾಡಬಾರ್ದು ಅಲ್ಲ. ಅಮ್ಮ ವಿಡಿಯೋ ಮಾಡ್ತಿದ್ ವಿಡಿಯೋ ನೋಡಿ. ಬಿದ್ಬಿಟ್ರೆ ನವಿ ನೀನು ಸ್ಟ್ರಾಂಗ್ ಬಾಯ್ ನೀನು. ಮಂಡಿ ತೋರ್ಸ. ಸ್ಟ್ರಾಂಗ್ ಬಾಯ್ ಬಿದ್ದಿರೋದ್ ನೋಡಿ. ಸ್ಟ್ರಾಂಗ್ ಬಾಯ್ ಎಲ್ಲ ಹಿಂದೆ ಹೋಗಿ ಮಗ್ರೆ. ಹೊರಟೋಗ್ಬಿಟ್ಟೈತೆ, ಬಟ್ಟೆ ಸ್ವಲ್ಪ ಡಿಮ್ ಆಗ್ಬಿಟ್ಟೈತೆ. ಸ್ಟ್ರಾಂಗ್ ಬಾಯ್ ಹೆಂಗ್ ಬಿದ್ಬಿಟ್ಟವ್ರು ನೋಡಿ. ಒಂಚೂರು ವಾಯ್ಸೇ ಬರಲಿಲ್ಲ ಫೀಲ್ಡ್ ಅಲ್ಲಿ. ಹಂಗೆಲ್ಲ ಅವ್ವ ಅಲ್ಲಿ ಅಮ್ಮ ಈಗ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಮ್ಮಮ್ಮಗೆ ಇಬ್ರು ಇಲ್ಲೊಂದು ಇದೈತೆ ಲೇಔಟ್ ಒಳಗಡೆ ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ. ಬೆಳಿಗ್ಗೆ ಹೋಗಲ್ಲ ಜಾಸ್ತಿ, ಸಾಯಂಕಾಲ. ನಾನು ಏನಾದ್ರು ಮನೇಲಿದ್ರೆ ನನಗ್ ಕೇಳಿಸ್ತಾ ಇರ್ತದೆ ಅಮ್ಮಮ್ಮಗೆ ಇಲ್ಲೇ ಇವ್ರು ಅಮ್ಮ ನನಗೆ ಇವಳು ನವಿ ಅಂದ್ರೆ ನನ್ಗಿಲ್ಲ ನವಿ ಅಮ್ಮ ಮಗ ಇಬ್ರು ಇಲ್ಲ, ಏನ್ ತೊಂದ್ರೆ ಇಲ್ಲ. ಅವ್ರ ಸೌಂಡ್ ಬಂದಿಲ್ಲ ಅಂದ್ರೆ ನನಗೆ ಡೌಟ್ ಆಗ್ಬೇಕು, ಇದೇನೋ ಸೌಂಡ್ ಗೊತ್ತಿಲ್ವಲ್ಲ, ಯಾಕೋ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಆಮೇಲೆ ಹೋಗ್ಬೇಕು. ನಮಗೆ ಆಕ್ಟಿಂಗ್ ಎಲ್ಲ ಬರಲ್ಲ, ನಾವ್ ಆಕ್ಟಿಂಗ್ ಸ್ಕೂಲ್ಗೆ ಹೋದವರಲ್ಲ, ಇನ್ನೊಬ್ರು ಇಮಿಟೇಟ್ ಮಾಡಕ್ ಬರಲ್ಲ. ಬಟ್ ಅವ್ರು ಮಾತಾಡಿದ್ದನ್ನ ಕಾಮಿಡಿ ಮಾಡಿ ಅಂದ್ರೆ ಕಾಮಿಡಿ ಮಾಡ್ತೀವಿ ಅಷ್ಟೇ. ಅದನ್ನೇ ನಾನು ಹೇಳಿದ್ದು. ಇಮಿಟೇಷನ್ ನೀವ್ ಹೇಳಿದ್ದು, ನೀನ್ ಹೆಂಗ್ ಮಾಡ್ತೀಯ ಹಂಗ್ ಮಾಡು ಅಂತ. ಆ ತರ ನಮಗ್ ಬರಲ್ಲ, ಬೇಜಾರ್ ಮಾಡ್ಕೊಳ್ಳಿ. ನಾವು ಒನ್ ಟೈಮ್ ಒಂದೇ ಟಾಸ್ಕ್ ಮಾಡೋದು, ಮಲ್ಟಿ ಟಾಸ್ಕಿಂಗ್ ನಮ್ಗೆ ತುಂಬಾ ಕಷ್ಟ ಆಯ್ತಾ. ನಾವು ಸೂಪರ್ ಕಂಪ್ಯೂಟರ್ ಅಲ್ಲ ನಿಮ್ ತರ. ಸೀರಿಯಸ್ಲಿ ಹೆವಿ ಸೂಪರ್ ಕಂಪ್ಯೂಟರ್. ತುಂಬಾ ತಲೆ. ಈಗ ನಾವು ಒಂದ್ ಕೆಲಸ ಮಾಡ್ತೇವೆ, ಒಂದ್ ಕೆಲ್ಸ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಇನ್ನೊಂದ್ ಕೆಲಸ ಬಂದ್ರೆ ಸಡನ್ ಆಗಿ ಆ ಕೆಲ್ಸದ ಕಡೆ ಹೋಗ್ತೀವಿ, ಈ ಕೆಲಸ ಮರ್ದೋಗ್ಬಿಡುತ್ತೆ ನಮ್ಗೆ ಒಂದೊಂದ್ಸರಿ. ಹಂಗಿರ್ತೀವಿ. ಇವ್ರು ಹಂಗಲ್ಲ. ಇಲ್ಲ ಅಡ್ಗೆ ಎತ್ತಾ ಇದ್ರೆ ನವಿ ಏನ್ ಮಾಡ್ತಾವನೆ, ಊರ ನಮ್ಮ ಅಮ್ಮ ಏನ್ ಮಾಡ್ತಾ ಇದೆ, ನಮ್ಮ ಅಪ್ಪ ಏನ್ ಮಾಡ್ತಾ ಇರ್ಬೋದು, ನಮ್ಮ ಅಣ್ಣ ಏನ್ ಮಾಡ್ತಾ ಇರ್ಬೋದು, ನಮ್ಮ ಅತ್ತೆ ಏನ್ ಮಾಡ್ತಾ ಇರ್ಬೋದು, ಮಾಡ್ತಾರ ಕೆಲ್ಸ ಕೈಲಿ 20 ಸರಿ ಕೂದ್ಲಾಗಿದ್ದೀಯೇ. ನನಗೆ ಬಿಳಿ ಕೂದಲು ಬಂದ್ಬಿಟ್ಟೈತೆ. ಅಜ್ಜಿ ಆಯ್ತಾ ಇದೆ, ಮಗ ಇನ್ನು ವಯಸ್ಸು ಬರಲ್ಲ, ಅಜ್ಜಿ ಆಗೋದು. ನನಗೆ ನೋಡಿ ಇಷ್ಟು ಬಿಟ್ಟು ಇನ್ ಎಲ್ಲಾದ್ರೂ ಒಂದಾದ್ರೂ ಹುಡುಕ್ಬಿಡಿ, ನನ್ಗೆ ಎಲ್ಲೂ ಇಲ್ಲ. ಈ ಕಡೆ ನೋಡಿ ಎಷ್ಟು ಕೂದಲವೆ ಇಲ್ಲಿ. ಯಾರೋ ಫೋನ್ ಮಾಡ್ತಿದಾರೆ. ಸಾಹೇಬ್ರು ಯಾಕೋ ಸುಸ್ತಾಗ್ಬಿಟ್ಟಿದ್ದಾರೆ, ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ ಇನ್ನೊಂದು ಏನ್ ಗೊತ್ತಾ, ಸ್ವಲ್ಪ ಕೂಲ್ ಮೈಂಡ್ ಅವ್ರಿಗೆ ಮಾತಾಡ್ತಾ ನೀವೇ ನೋಡುದ್ರಲ್ಲ, ಏನೋ ಹಾಸ್ಪಿಟ್ಲಿಗೆ ಡಾಕ್ಟರ್ ಕರ್ಕೊಂಡ್ ಅಂತ. ಏನ್ ಗೊತ್ತಾ, ನಾವು ಮೆತ್ತಿಗೆ ಕೂಲಾಗಿ ತಾಳ್ಮೆಯಾಗ ಮಾತಾಡಿ ಅಭ್ಯಾಸ. ಮಾತಾಡಿರೋದಕ್ಕೆ ನನಗೆ ಆಲ್ರೆಡಿ ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟೈತೆ. ನನಗೆ ಸೀರಿಯಸ್ಲಿ ಹೆಂಗ್ ಆಗ್ತೈತೆ ನನಗೆ ಅಂದ್ರೆ ಅಪ್ಪ ತಲೆನೋ ಸ್ಟಾರ್ಟ್ ಆಯ್ತು ನನಗೆ ಹಂಗೆಲ್ಲ ಮಾತಾಡಕ್ ಬರಲ್ಲ ವಟ 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 ಅಂತ. ಸೊ ಮೇಡಮ್ ಅವ್ರದ್ದು ಈ ಚಾಲೆಂಜ್ ಅಲ್ಲಿ ಪಟೇಲ್ ಸಾಹೇಬ್ರು ಸೋತಿದ್ದಾರೆ. ಎಷ್ಟು ಈಸಿಯಾಗಿ ಸೋತಿದ್ದೀನಿ, ನನಗೆ ಎಲ್ಲ ಆಗಲ್ಲ. ಬೇಕಾದ್ರೆ ನನ್ನಾಗಿ ಇವಳು ಮಾಡಿ ಟ್ರೈ ಮಾಡ್ತಾಳೇನು, ಇವಳು ಬಕ್ಕ ಮಾಡೇ ಮಾಡ್ತಾಳೆ. ಏನ್ ಕೂಲಾಗಿ ನಿಧಾನಕ್ಕೆ ಮಾತಾಡಕ್ಕೆ ಯಾರು ಬೇಕಾದ್ರೂ ಮಾತಾಡ್ತಾರೆ. ಯಾರ್ ಬೇಕಾದ್ರೂ ತಡಿ ನೀವು ಪಟಪಟ ಅಂತ ನಾನು ಹೇಳ್ತಿದ್ದಿಲ್ಲ, ನಂಗೆ ಮಾತಾಡಕ್ ಬರಲ್ಲ ಅಂತ. ನಮ್ಗೂ ನಮ್ ತರ ಈ ತರ ಪಟಪಟ ಅಂತ ಮಾತಾಡೋರ್ಗೆ ಆ ತರ ಲೇಜಿಯಾಗಿರೋರ್ಗೆ ಇರೋಕೆ ಸ್ವಲ್ಪ ನಮಗೂ ಕಷ್ಟ. ಅದೇ ಲೇಜಿ ಅನ್ನಲ್ಲ, ನೀವು ಲೇಜಿನಿ, ಲೇಜಿ ಬೋತ್.
ನಂಗೆ ನಿದ್ದೆ ಬರ್ತೈತೆ ಟೈಮ್ ಇದೆ ಇವ್ರು ಮಾಡೋದೇನು ಏನು ಮಾಡಲ್ಲ ಇರ್ತಾರೆ 20 ಸಲ ನಿದ್ದೆ. ಜೀವನದಲ್ಲಿ ಏನ್ ಚೆನ್ನಾಗ್ ಮಾಡ್ತಾರೆ ಅಂದ್ರೆ ನಿದ್ದೆ ಒಂದ್ ಚೆನ್ನಾಗ್ ಮಾಡ್ತಾರೆ. ಎಂತ ಟೆನ್ಷನ್ ಇರ್ಲಿ, ಎಂತ ಸಿಚುವೇಶನ್ ಇರ್ಲಿ, ಅಷ್ಟು ಚೆನ್ನಾಗಿ ಕಣ್ ತುಂಬಾ ನಿದ್ದೆ ಮಾಡ್ತಾರೆ. ಬಟ್ ಇನ್ನೂ ಒಂದ್ ಖುಷಿ ಏನಂದ್ರೆ ಎಷ್ಟು ನಿದ್ದೆ ಗೆಟ್ಟಿದ್ರು ಒಂದ್ ಸಿಚುವೇಶನ್ ಅಲ್ಲಿಗೆ ಹೋಗ್ಬೇಕು, ಆ ಫಂಕ್ಷನ್ಗೆ ಹೋಗ್ಬೇಕು, ಅಟೆಂಡ್ ಮಾಡ್ಲೇಬೇಕು, ಎಮರ್ಜೆನ್ಸಿ ಊರಿಗೆ ಹೋಗ್ಲೇಬೇಕು, ಆಮೇಲೆ ಹಿಂಗ್ ಸುಮ್ಮನೆ ಸಡನ್ ಆಗಿ ಅಮ್ಮ ಏನೋ ಕರೆದಿರ್ತಾರೆ, ಅಪ್ಪ ಏನೋ ಕರೆದಿರ್ತಾರೆ, ಹೋಗ್ಬೇಕು, ಪಟ್ ಅಂತ ನಿದ್ದೆ ಹಂಗೆ ಮಂಗ ಮಾಯ ಆಗ್ಬಿಟ್ಟಿರುತ್ತೆ. ಕಣ್ಣಲ್ಲಿ ನಿದ್ದೆ ಇಷ್ಟು ಪರ್ಸೆಂಟ್ ಇರಲ್ಲ ಅವರಿಗೆ. ಇಲ್ಲ ಆದ್ರೆ ಈಗ ನೋಡಿ ಬೆಳಗ್ಗೆ ಎಷ್ಟು ಗಂಟೆ 6:30 ಎದ್ದೀವಿ, ಆದ್ರೆ ಅದೊಂದು ಕಾಲು ನಿದ್ದೆ ಎಳಿತಾ ಇದೆ. ನಿಜವಾಗ್ಲೂ 6:30 ಎದ್ದಿಲ್ಲ, ಯಾಕೆಂದ್ರೆ ನಾನು ಹೋಗಿ ವಾಕಿಗೆ ಆ ಟೈಮಲ್ಲೇ ನೀವ್ ಎದ್ದಿ ಮೆಡಿಟೇಷನ್ ಮಾಡ್ತಾರೆ ಗೈಸ್. ಯಾರಾದ್ರೂ ಮೆಡಿಟೇಷನ್ ಮಾಡ್ಬೇಕಿದ್ರೆ ಫುಲ್ ಡೋರ್ ಕ್ಲೋಸ್ ಮಾಡ್ಕೊಂಡು ಸ್ಕ್ರೀನ್ ಎಲ್ಲ ಬಿಡ್ಕೊಂಡು ಕತ್ಲೆಯಲ್ಲಿ ಮೆಡಿಟೇಷನ್ ಮಾಡ್ತಾರ, ಅಥವಾ ವಿಂಡೋ ಓಪನ್ ಮಾಡ್ಕೊಂಡು ಸೂರ್ಯನ ಬೆಳಕ್ ತಕೊಂಡು ಯಾರು ಮೆಡಿಟೇಷನ್ ಮಾಡ್ತಾರ? ಕಮೆಂಟ್ ಮಾಡಿ ಯಾವ ತರ ಮೆಡಿಟೇಷನ್ ಮಾಡ್ತಾರೆ ಅಂತ. ಮ್ಯಾಕ್ಸಿಮಮ್ ಪೀಸ್ ಆಗಿ ಗಲಾಟೆ ಇಲ್ದೇನೆ ಕೂಲ್ ಆಗಿ ಡಾರ್ಕ್ ಆಗಿರ್ಬೇಕು ರೂಮ್. ಯಾಕೆಂದ್ರೆ ನಮ್ ಕಣ್ಣಿಗೆ ಬೆಳಕು ಬೀಳಬಾರ್ದು. ಕತ್ಲೆ ಆಗಿದ್ರೆ ಅದು ಮೆಡಿಟೇಷನ್ ಮಾಡಕ್ಕೆ ಒಂದು ಸ್ಫೂರ್ತಿ. ಆ ಬಿಸಿಲು ಬೀಳ್ತಾ ಡೈರೆಕ್ಟ್ ಆಗಿ ಇದನ್ನ ನಾನು ಕುಂತಿರೋದು ಈಸ್ಟ್ ಫೇಸಿಂಗ್. ನಮ್ಮ ಮನೆ ಕಿಟಕಿ ಇರೋದು, ನಾನು ಇಲ್ಲಿ ಕುಂತಿದ್ದೀನಿ, ನಮ್ಮ ಮನೆ ಕಿಟಕಿ ಅಲ್ಲಿದೆ. ಡೈರೆಕ್ಟ್ ಸೂರ್ಯನ ಕಿರಣ ಮುಖಕ್ಕೆ ಬೀಳ್ತಾ ಇದೆ. ಯಾವನ್ನಾರು ಮೆಡಿಟೇಷನ್ ಮಾಡೋದ್ರ ಮಾಡಕೈತದೆ, ಅದೇ ಮಾಡೋದು, ಹಂಗೆ ಮಾಡ್ಬೇಕು. ಅಂದ್ರೆ ಅಂತ ಓವರ್ ಬಿಸಿಲು ಬರ್ತಿರ್ಲಿಲ್ಲ ಆಯ್ತಾ. ಅದು ನಾನು ವಿಂಡೋ ಓಪನ್ ಮಾಡಿದ್ರೆ ಓವರ್ ಬಿಸಿಲು ಮಕ್ಕಳು ಕೊಡಿಯುತ್ತೆ ಆಯ್ತಾ. ಬಟ್ ನಾನು ಸ್ಕ್ರೀನ್ ಒಂದು ತೆಗ್ದಿದ್ದಷ್ಟೇ, ಸ್ವಲ್ಪ ಬೆಳಕು ಕಾಣಿಸ್ಲಿ ಅಂತ. ಅದು ಟಿಂಟೆಡ್ ಗ್ಲಾಸ್ ಅಲ್ಲ, ನಾರ್ಮಲ್ ಗ್ಲಾಸ್, ಯಾವ್ದಾದ್ರು ಆಗ್ಲಿ. ಬಟ್ ಅಷ್ಟು ನೋಡಿ ಒಪ್ಕೊಳ್ಳಲ್ಲ, ಏನು ಒಪ್ಕೊಳ್ಳಲ್ಲ, ನನಗೆ ಆಗಲ್ಲ ಇವ್ರ ಜೊತೆ. ಯಾವಾಗ ಎಷ್ಟು ಟ್ರೈ ಮಾಡ್ತೀನಿ ಗೊತ್ತಾ ಚೇಂಜ್ ಮಾಡಕ್ಕೆ, ಚೇಂಜ್ ಆಗ್ತಾ ಇಲ್ಲ ಇವರು. ಇರೋ ಫ್ಯಾಕ್ಟ್ ಇದೇನ್ ಟಿಂಟೆಡ್ ಗ್ಲಾಸ್, ಸೂರ್ಯ ಬೆಳಕು ಕಡಿಮೆ ಆಗುತ್ತೆ, ಬ್ರೈಟ್ನೆಸ್ ಕಡಿಮೆ ಆಗುತ್ತೆ ನನಗೆ. ಈಗ ಆತರ ಫುಲ್ ಸ್ಕ್ರೀನ್ ಎಲ್ಲ ಮುಚ್ಕೊಂಡು ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕಣ್ ಮುಚ್ಕೊಂಡು ಮೆಡಿಟೇಷನ್ ಮಾಡ್ತಿದ್ರೆ, ಈ ತರ ನಿದ್ದೆ ಮಾಡೋ ಪರ್ಸನ್ಗೆ ನೋಡಿ ಈಗ್ಲೇ ಎಷ್ಟೊತ್ತಿ ಹಾಕ್ಲು ಈ ತರ ಪರ್ಸನ್ಗೆ ಮೆಡಿಟೇಷನ್ ಮಾಡ್ತಿದ್ರಿ ಆತರ ಅರ್ಧ ಗಂಟೆ ನಿದ್ದೆ ಮಾಡ್ಬೇಕು. ಅಮ್ಮಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಅಮ್ಮ ಒಂದು ಡೈಲಾಗ್ ಹೇಳಿದ್ರು ಗೊತ್ತಾ, ಕತ್ತಿ ಹಿಂದಕ್ಕೆ ಹೋಯ್ತಿತ್ತು ಮುಂದಕ್ಕೆ ಬತ್ತಿತ್ತು ಅಂತ. ಹಂಗೆ ಕೆಳಕ್ ಬೈತಿತ್ತು. ಅದಕ್ಕೆ ಆತರ ಮೆಡಿಟೇಷನ್ ಮಾಡ್ಬೇಡಿ ಅಂತ ಬೈತಿದ್ದೆ. ಏನು ಒಪ್ಕೊಳ್ಳಲ್ಲ ಇವರು, ಯಾವ್ದನ್ನು ಒಪ್ಕೊಳ್ಳಲ್ಲ. ತಪ್ಪಿದ್ರು ಒಪ್ಕೊಂತೀನಿ, ಎಷ್ಟೋ ಸರಿ ನನ್ ತಪ್ಪಿಲ್ಲ ಅಂದ್ರೆ ನಾ ಸಾರಿ ಕೇಳಿದೀನಿ. ಇಲ್ಲ ಕೇಳಿಲ್ಲ, ಸಂಸಾರ ಓಡಿಸ್ಕೊಳಕ್ಕೆ. ಓಕೆ, ಸಾಹೇಬ್ರು ಈ ವಿಡಿಯೋದಲ್ಲಿ ಸೋತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್. ಯಾವ ತರ ಕಂಟೆಂಟ್, ಯಾವ ತರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಮಗೂ ಒಂದು ಐಡಿಯಾ ಸಿಗುತ್ತೆ. ನಾನ್ ಟ್ರೈ ಮಾಡ್ತೀನಿ, ಇವು ಸಪೋರ್ಟ್ ಮಾಡ್ಬೇಕಷ್ಟೇ ನನಗೆ. ನಾವು ಮಾಡ್ತೀವಿ, ಮಾಡೋದ್ನಲ್ಲ. ಏನೋ ಮಾಡಿ ಅಂದ್ರೆ ಏನೇನೋ ಮಾಡಕ್ ಬಿಟ್ರು ಪರವಾಗಿಲ್ಲ. ಬಟ್ ಅವ್ರು ಮಾಡಿರೋದು ನನಗೆ ತುಂಬಾ ಖುಷಿ ಆಯ್ತು, ಅದು ಕ್ಯಾಪ್ಚರ್ ಆಗಿರೋದ್ರಿಂದ. ಅದಕ್ಕೋಸ್ಕರ ನಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.